ಇವತ್ತಿನ ರೆಸಿಪಿ ಬಂದು ರವೆ ಉಂಡೆ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಅರ್ಧ kg ರವೆ, ಸಕ್ಕರೆ 1 ಕಪ್ಪು, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಒಣ ಕೊಬ್ಬರಿ ತುರಿ, 1 ಗ್ಲಾಸ್ ಹಾಲು. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಒಂದು ಪ್ಯಾನ್ ತಗೋತಾ ಇದ್ದೀನಿ ಕುಕ್ಕರ್ದು. ಇದು ಸ್ವಲ್ಪ ಬಿಸಿ ಆದ್ಮೇಲೆ ನಾನು ರವೆ ಹಾಕೋತಾ ಇದ್ದೀನಿ. ಇದನ್ನ ಹುರ್ಕೊಳ್ಳೋಣ ಸ್ವಲ್ಪ. ಈಗ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಮೀಡಿಯಂ ರವೆ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಚಿರೋಟಿ ರವೆ ತಗೊಂಡು ಕೂಡ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಬರೋ ತನಕ. ಇವಾಗ ಇಷ್ಟು ಹುರ್ಕೊಳ್ತಾ ಬಂದ್ರೆ ಸ್ವಲ್ಪ ಒಂಥರ ಗಮ್ ಅಂತ ವಾಸನೆ ಬರುತ್ತೆ ರವೆ ಹುರ್ತಿರೋದು. ಇವಾಗ ಇಷ್ಟು ಹುರ್ಕೊಂಡಾಗಿದೆ. ಇದನ್ನ ಇವಾಗ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಇವಾಗ ಅದನ್ನ ಚಿಕ್ಕದು ಇದಿಟ್ಕೊಂಡು ಇದಕ್ಕೆ ತುಪ್ಪ ಹಾಕೋತೀನಿ. ಇವಾಗ ತುಪ್ಪ ಕರಗ್ತಾ ಇದೆ ನೋಡಿ. ಇವಾಗ ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ಹಾಕೊಂಡು ಇದಕ್ಕೆ ಕೆಂಪಗೆ ಬರೋ ತನಕ ಹುರ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇಷ್ಟು ಕಲರ್ ಚೇಂಜ್ ಆಗ್ತಿದ್ದಂಗೆ ದ್ರಾಕ್ಷಿ ಕೂಡ ಹಾಕೋತೀನಿ. ಬೇಕಿದ್ರೆ ನೀವು ಸಪ್ರೇಟನ್ನು ಹುರ್ಕೋಬೋದು. ಇದು ಗೋಲ್ಡನ್ ಬ್ರೌನ್ ಬಂದಿದೆ, ತೆಗಿತಾ ಇದ್ದೀನಿ. ಸೊ ಇವಾಗ ಅದ್ರ ರವೆ ಇಟ್ಕೊಂಡು ಕರ್ದಿಟ್ಕೊಂಡಿದ್ದೀರಲ್ಲ ದ್ರಾಕ್ಷಿನ ಗೋಡಂಬಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಅದಾದ್ಮೇಲೆ ಸಕ್ಕರೆ ಇದೆಯಲ್ಲ, ಸಕ್ಕರೆನೂ ಕೂಡ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸಕ್ಕರೆ ಬಂದು ನಿಮ್ಮ ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಸ್ವೀಟು. ಸೊ ಇದಿಷ್ಟು ನೀಟಲ್ಲಿ ಮಿಕ್ಸ್ ಆದ್ಮೇಲೆ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಈಗ ಹಾಲು ಹಾಕ್ತೀನಿ ನೋಡಿ. ಹಾಲು ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ಳಿ. ಹಾಲು ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಬರೋಣ. ಕೊಬ್ಬರಿ ಎಲ್ಲ ಹಾಕಿದಿರಲ್ಲ, ಅದನ್ನು ಕೂಡ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸೊ ಹಂಗೆ ಉರಿತಾ ಬಂದ್ರೆ ಅದು ಅದರ ಜೊತೆನೆ ಮಿಕ್ಸ್ ಆಗುತ್ತೆ. ಇವಾಗ ಇನ್ನು ಸ್ವಲ್ಪ ಹಾಲು ಬೇಕಾಗತ್ತೆ. ಕರೆಕ್ಟಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ಕೊಳ್ಳಿ. ಉಂಡೆ ಕಟ್ಟ ಹದಕ್ಕೆ ಬಂತಂದ್ರೆ ಸಾಕು. ನಾನಿಲ್ಲಿ ಕಾಯಿಸಿ ಆರಿಸಿರೋ ಹಾಲು ತಗೋತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ತಾ ಬಂದರೆ ಇದು ಉಂಡೆ ಕಟ್ಟ ಹದಕ್ಕೆ ಬಂದಿರುತ್ತೆ. ನೀವು ಕೈಯಲ್ಲಿ ಮುಟ್ಟು ನೋಡಿದ್ರು ಕಟ್ಟ ಥರ ಇರುತ್ತೆ. ಇಷ್ಟಾದರೆ ಸಾಕು. ಸೊ ಇವಾಗ ಇದು ಇಷ್ಟ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಇವಾಗ ಕೆಳಗಡೆ ಇಳಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇದ್ದಂಗೆ ಉಂಡೆ ಕಟ್ಕೊಬಿಡೋಣ. ನೋಡಿ ಇದು ಸ್ವಲ್ಪ ಬಿಸಿ ಇದ್ದಂಗೆ ಉಂಡೆ ಕಟ್ಕೊಳ್ಳಿ. ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿ ಕಟ್ಕೊಂಡ್ವಿ. ಈಗ ಎಲ್ಲ ಉಂಡೆ ಕಟ್ಕೊಂಡಾಗಿದೆ. ರವೆ ಉಂಡೆ ರೆಡಿ ಆಗಿದೆ ನೋಡಿ. ಮುರಿದ್ರು ಕೂಡ ಎಷ್ಟು ಸಾಫ್ಟ್ ಆಗಿರುತ್ತೆ.